Hello students, welcome to Patadakal English Academy and Panishankari English Academy. SSLC do second language English second unit. There is a girl by the tracks. ಈ ಲೆಸನ್ದಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಈ ವರ್ಷ 2025 ಬಿಟ್ಟಾರ ಕ್ವಶನ್ ಬ್ಯಾಂಕ್. ಆ ಕ್ವಶನ್ ಬ್ಯಾಂಕ್ ಅಂತ ಇರುವಂಥ ಕ್ವಶನ್ಸ್ಗಳನ್ನು ನಾನು ಇವತ್ತು ನಿಮಗೆ ಆನ್ಸರ್ ಮಾಡಿ ಕೊಡ್ತೇನೆ. ಕ್ವಶನ್ ಬ್ಯಾಂಕ್ ಇದು 4 alternatives are given for each of the following questions. Only one of them is correct. Choose the correct alternative and write the complete answer along with its letter of alphabet. Choose the appropriate question tag and fill in the blanks. He could play ಅಂತ ಐತೆ. ಕೊಟ್ಟ ಸೆಂಟೆನ್ಸು ಅಫರ್ಮೇಟಿವ್ ಅದ, ಟ್ಯಾಗ್ ನೆಗೆಟಿವ್ ಆಗಬೇಕು. ಏನು ಆಕ್ಸಿಲರಿ ಅದ ಸಬ್ಜೆಕ್ಟ್ ಆದಮೇಲೆ ಕುಡ್ ಅದ, ಆ ಕುಡ್ ತಗೊಳ್ರಿ, ನೆಗೆಟಿವ್ ಮಾಡಿಕೊಡ್ರಿ, ಕುಡಂಟ್. ಆಮೇಲೆ ಇದು ಪ್ರನೌನ್ ಹಾಕೊಡ್ರಿ, ಕುಡಂಟ್ ಹಿ. ಕುಡಂಟ್ ಹಿ ಸಿ ಆಪ್ಷನ್ ಕರೆಕ್ಟ್ ಆಗ್ತದೆ. ಐ ಕ್ಯಾನಾಟ್ ಡೂ ಇಟ್. ಆಕ್ಸಿಲರಿ ಏನದ, ಕ್ಯಾನ್ ಅದ, ಇದು ನೆಗೆಟಿವ್ ಐತಿ, ಆದ್ದರಿಂದ ನಮ್ದು ಅಫರ್ಮೇಟಿವ್ ಆಗಬೇಕು. ಕ್ಯಾನ್ ಅಷ್ಟ ತಗೊಳ್ರಿ, ನಾಟ್ ಹಾಕಬೇಡ್ರಿ, ಐ ಹಾಕ್ಬೇಡ್ರಿ. ಕ್ಯಾನ್ ಐ ಈ ಆಪ್ಷನ್ ಕರೆಕ್ಟ್ ಆಗ್ತೈತ್ರಿ. ಈ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಕ್ಯಾನ್ ಐ ರೈಟ್. ಮುಂದೆ ನೋಡೋದೇನು ಅವಶ್ಯಕತೆ ಇಲ್ರಿ. Read the conversation and fill in the blanks with the correct if clause, choosing from the given alternatives. ಇದು if clause ಸರಿಯಾಗಿ ಕೇಳಿಸ್ಕೊಡ್ರಿ. ಒಂದು ನಾ ಸ್ವಂತದ್ದು ಕೊಡ್ತೀನಿ. If you study well, you will pass. ಒಂದು ಪ್ರೆಸೆಂಟ್, ಒಂದು ಫ್ಯೂಚರ್. ಇನ್ನೊಂದು ಎರಡನೇದ್ದು, if you studied well, you would pass. ಸ್ಟಡಿಡ್ ಪಾಸ್ಟ್ ಆಗ್ತೈತಿ, ವುಡ್ ಬಂದು ಪಾಸ್ಟ್ ಪ್ರೆಸೆಂಟ್ ಆಗ್ತೈತಿ. ಮೂರನೇದ್ದು, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್. ಇದು ಥರ್ಡ್ ಇಫ್ ಕ್ಲಾಸ್. ಇಫ್ ಯು ಹ್ಯಾಡ್ ಸ್ಟಡಿಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಯು ವುಡ್ ಹ್ಯಾವ್ ಸ್ಟಡಿಡ್ ಪಾಸ್ಟ್, ವುಡ್ ಹ್ಯಾವ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಮೂರು ಕ್ಲಾಸ್ಗಳಲ್ಲಿ ಇಲ್ಲಿ ಯಾವ್ದು ಕೊಟ್ಟಾರ, ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಅಂದರೆ ಮೂರನೇದ್ದು, ಯು ವುಡ್ ಹ್ಯಾವ್ ಬರ್ತೈತ್ರಿ, ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ. ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ ಇಟ್ ವುಡ್ ಹ್ಯಾವ್, ಇಟ್ ವುಡ್ ಹ್ಯಾವ್, ಇಟ್ ವುಡ್ ಹ್ಯಾವ್ ಎಸ್. ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ ಇಟ್ ವುಡಂಟ್ ಬರ್ತ್ರಿ. ಇದೊಂದು ಸ್ವಲ್ಪ ನೋಡ್ರಿ, ಇದು ವುಡಂಟ್. ಇನ್ನೇನು ಇದು ಚಲೋತ್ನಾಗ ಕಾಳಜಿಯಿಂದ ನೋಡ್ಕೊಂಡಿದ್ರೆ ಅದು ಮುರಿತಿರ್ಲಿಲ್ಲ ಅಂತಾರ. ಅದನ್ನ ನೆಗೆಟಿವ್ ಮಾಡ್ಕೋಬೇಕಷ್ಟೆ. ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ ಯು ವುಡಂಟ್ ಹ್ಯಾವ್ ಬ್ರೋಕನ್. ನೀನು ಇದನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂದ್ರೆ ಮುರ್ಕೊಂತಿರ್ಲಿಲ್ಲ. ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ನೀನು ಮುರ್ಕೊಂಡಿ ಅಂತ ಹೇಳಿ. ಅದೇ ಇವ್ರೇನೋ ಇದು ಒಂದೇನೋ, ಸಾರಿ ಮೇಡಮ್ ಐ ಹ್ಯಾವ್ ಡ್ರಾಪ್ಡ್ ದ ಗ್ಲಾಸ್. ಚಸ್ಮಾ ಬಿತ್ರಿ ಅಂತ ಹೇಳ್ರಿ. ಅಥವಾ ಗ್ಲಾಸ್ ರೀ, ಇದು ಕೈಯಂದು ಇದ್ರೊಳಗಿದು ನನಗೆ ಗ್ಲಾಸಸ್ ಆಗ್ತದೆ, ಅದು ಐ ಆಮ್ ಸಾರಿ. ಚಸ್ಮಾ ಅಂದ್ರೆ ಇದು ಗ್ಲಾಸ್, ಲ್ಯಾಬಿನೊಳಗ್ರಿ, ಇದು ಲ್ಯಾಬಿನೊಳಗೆ. ಸಾರಿ ಮೇಡಮ್ ಐ ಹ್ಯಾವ್ ಡ್ರಾಪ್ಡ್ ದ ಗ್ಲಾಸ್. ಮಾಡುವಾಗ ಎಕ್ಸ್ಪೆರಿಮೆಂಟ್ ಮಾಡುವಾಗ ಕೈ ಜಾರಿತು ಅಂತ ಹೇಳಿ. ಹಂಗೆ ಮಾಡಬಾರ್ದಿತ್ತಪ್ಪ, ನೀ ಕೇರ್ಫುಲ್ ಆಗಿದ್ರೆ ಅದು ಮುರಿತಿರ್ಲಿಲ್ಲ ಅಂತ ಹೇಳಿ ಮೇಡಮ್. ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ ಇಟ್ ವುಡಂಟ್ ಹ್ಯಾವ್ ಬ್ರೋಕನ್ ಅಂತಾರ. ಮತ್ತು ಹುಡುಗ ಸಾರಿ ಅಂತ ಹೇಳಿರ್ತಾನ. ನೀ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂತಂದ್ರೆ ಅದು ಮುರಿತಿರ್ಲಿಲ್ಲ, ಇಟ್
Wouldn't have broken. Okay, next, Akash. Anand, I'm going to picnic. Going to picnic. ಇದು ಗೋಯಿಂಗ್ ಆನ್ ಎ ಪಿಕ್ನಿಕ್ ಅಂತ ಆಗಬೇಕಿದು ನನ್ನ ಲೆಕ್ಕದ ಪ್ರಕಾರ. ಐ ಆಮ್ ಗೋಯಿಂಗ್ ಆನ್ ಎ ಪಿಕ್ನಿಕ್ ಟುಮಾರೋ. ಆನಂದ್ ಐ ಆಮ್ ಗೋಯಿಂಗ್ ಆನ್ ಎ ಪಿಕ್ನಿಕ್. ಟೂರು ಪಿಕ್ನಿಕ್ ಬಂದರೆ ಆನ್ ಪ್ರಿಪೊಸಿಷನ್ ಬರ್ತೈತ್ರಿ. ಮತ್ತಿಲ್ಲಿ ಹೆಂಗೆ ನನಗೆ ಸರಿಯಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಆನ್ ಬರ್ತೈತಿ, ಬಟ್ ಇಲ್ಲಿ ಟೂ ಕೊಟ್ಟಾರೆ, ಯಾವ ಸೆನ್ಸ್ನಾಗ ಗೊತ್ತಿಲ್ಲ. ಆಕಾಶ್ ಸೆಡ್, ಆನಂದ್ ಐ ಆಮ್ ಗೋಯಿಂಗ್ ಆನ್ ಎ ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್? ನಾಳೆ ಹೋಗ್ತೀನಿ ಬರ್ತೀಯಾ ಅಂತಾನೆ. ಮೊದಲೇ ಹೇಳಿದ್ರೆ ಬರ್ತಿದ್ನಲ್ಲೋ ಪುಣ್ಯಾತ್ಮ ಅಂತೇಳಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯ್ನ್ಡ್. ಮೂರನೇ ಹತ್ತಿರ ಇದು. ಮೊದಲೇ ಹೇಳಿದ್ರ ಬರ್ತಿದ್ದೆ, ಚೆನ್ನಾಗಿ ನೋಡ್ಕೊಂಡಿದ್ರೆ ಮುರಿತಿದ್ದಿಲ್ಲ. ಸೇಮ್ ಇದು ಪಾಸ್ಟ್ ಪರ್ಫೆಕ್ಟ್ ಐತಲ್ರಿ, ವುಡ್ ಹ್ಯಾವ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ. ಐ ವುಡ್ ಹ್ಯಾವ್ ಜಾಯ್ನ್ಡ್ ಯು, ನಾನು ಕೂಡ ಬರ್ತಿದ್ದೆ ಅಂತೇಳಿ ಇದ ಕರೆಕ್ಟ್ ಆಗ್ತದ್ರಿ. ಥರ್ಡ್ ಕ್ವಶನ್ ಐತಿ, ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂತಂದ್ರೆ ಏನ್ರಿ? ಈಗ ಒಂದು ಹೊರಬಿರ್ತೈತಿ, ಒಂದು ಸಬ್ಜೆಕ್ಟ್ ಆದ್ಮೇಲೆ ಒಂದು ಸೆಂಟೆನ್ಸ್ ಒಳಗ ಮುಂದೆ ಮತ್ತೊಂದು ಟು ಬಂದು ಮತ್ತೊಂದು ಹೊರ ಬರ್ತೈತ್ರಿ. ಈಗ ಫಾರ್ ಎಕ್ಸಾಂಪಲ್, ಐ ಲವ್ ಟು ಗೋ ಟು ಫಾರೆಸ್ಟ್ ಅಂತ ಐತ್ರಿ. ಐ ಲವ್ ಇದು ಹೊರಬಾಗ್ತೈತಿ, ಟು ಗೋ ಅಂತ ಐತಲ್ಲ, ಟು ಬಂದು ಒಂದು ಹೊರ ಬರ್ತೈತಿ ಗೋ ಅಂತೇಳಿ, ಇದಕ್ಕೆ ಇನ್ಫಿನಿಟಿವ್ ಅಂತಾರೆ. ಐ ವೆಂಟ್ ದೇರ್ ಟು ಟೀಚ್ ಇಂಗ್ಲಿಷ್ ಅಂತ ಹೇಳಿ. ಐ ವೆಂಟ್ ದೇರ್ ಟು ಟೀಚ್ ಇಂಗ್ಲಿಷ್. ಟು ಟೀಚ್ ಎರಡು ಕೂಡಿಕೊಂಡು ಇನ್ಫಿನಿಟಿವ್ ಅಂತಾರ. ಅದನ್ನು ಹುಡುಕ್ರಿ ಅಂತಾರೆ ಇವರು. ಎಸ್, ರೈಟ್, ಹೌದ್ರಿ. ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಕರೆಕ್ಟ್ ಇನ್ಫಿನಿಟಿವ್ ರೀ, ಇನ್ಫಿನಿಟಿವ್ ರೀ, ಮತ್ತೆ ಕರೆಕ್ಟ್ ಯಾಕಂತಾರ ಏನೋ ಗೊತ್ತಿಲ್ರಿ. ಇನ್ಫಿನಿಟಿವ್ ಹುಡುಕಂದ್ರೆ ಸಾಕ್ರಿ. ಕರೆಕ್ಟ್ ಇನ್ಫಿನಿಟಿವ್ ಅಂತಂದ್ರೆ ಏನೋ ಗೊತ್ತಿಲ್ಲ, ಬರೀ ಇನ್ಫಿನಿಟಿವ್ ಸಾಕ್ರಿ. ರೋಮಾ ತಲ್ರೇಜ ಜಾಮಡ್ ಬಿಟ್ವೀನ್ ಅದರ್ ವಿಮೆನ್. ರೋಮಾ ತಲ್ರೇಜ ಇಲ್ಲೊಂದು ಕಾಮ ಕೊಡ್ಬೇಕ್ರಿ. ಜಾಮಡ್ ಬಿಟ್ವೀನ್ ಅದರ್ ವಿಮೆನ್ ವಾಸ್ ಅ ಟ್ರೈಂಗ್ ಟು ಫೈಂಡ್. ಇಲ್ಲೈತಲ್ಲ, ಇದು ಇನ್ಫಿನಿಟಿವ್ ಆಗ್ತೈತ್ರಿ. ಸರ್ ಕೊಟ್ಟಾರ, ಆಪ್ಷನ್ ಕೊಟ್ಟಾರೇನು? ಹಾ ಕೊಟ್ಟಾರ, ಆಪ್ಷನ್ ಕೊಟ್ಟಾರ. ಇದು ಕರೆಕ್ಟ್ ಆಗ್ತೈತಿ, ಇದು ಬ್ಯಾಡ್ ಇದು. ನೆಕ್ಸ್ಟ್, ಬಾಲೇಶ್ವರ ವಾಸ್ ಟ್ರೈಂಗ್ ಟು ಹೋಲ್ಡ್. ಇಲ್ಲೈತೆ ಟು ಹೋಲ್ಡ್ ಅಂತ ಐತೆ ನೋಡ್ರಿ, ಇದು ಇನ್ಫಿನಿಟಿವ್ ಆಗ್ತೈತ್ರಿ, ಇದು ಇನ್ಫಿನಿಟಿವ್. ಫೋರ್ತ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ and choose the language function for the underlined sentence. ಅದು ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ನೋಡ್ಬೇಕ್ರಿ. ನೋಡ್ಕೊಂಡು ಅದೇನಾಯ್ತು, ಒಂದು ಸಜೆಷನ್ ಗಿವಿಂಗ್ ಆಯ್ತು, ಒಂದು ಆರ್ಡರ್ ಆಯ್ತು, ರಿಕ್ವೆಸ್ಟ್ ಆಯ್ತು, ಎಕ್ಸ್ಪ್ರೆಸಿಂಗ್ ಸಿಂಪತಿ ಆಯ್ತು, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಆಯ್ತು, ಸೀಕಿಂಗ್ ಪರ್ಮಿಷನ್ ಆಯ್ತು, ಗಿವಿಂಗ್ ಪರ್ಮಿಷನ್ ಆಯ್ತು, ನೋಡ್ಬೇಕ್ರಿ ಅದನ್ನ. ಬಾಲೇಶ್ವರ ಹೇಳ್ತಾರೆ, ನೋ ದರ್ ಇಸ್ ಇಲ್ಲೊಂದು ಬಿಟ್ಟು ಬಂದ. Traffic police said, take the girl to Airoli. There is a hospital there. Suggestion giving idare. Baleshwara, no, there is a closer place I know of. ಇದೇನಾಗ್ತದೆ ಹಾಗಾದ್ರೆ? ಆಸ್ಕಿಂಗ್ ಡಿರೆಕ್ಷನ್ ಅಲ್ಲ, ಗಿವಿಂಗ್ ಸಜೆಷನ್ ಇರ್ಬೋದು, ಗಿವಿಂಗ್ ಆರ್ಡರ್ ಇರ್ಬೋದು, ಮೇಕಿಂಗ್ ರಿಕ್ವೆಸ್ಟ್. ಇದು ಪೊಲೀಸ್ ಯಾಕೆ ರಿಕ್ವೆಸ್ಟ್? ಇದು ಕರೆಕ್ಟ್ ಆಗ್ತದೆ, ಗಿವಿಂಗ್ ಸಜೆಷನ್. ನೆಕ್ಸ್ಟ್ ನಂಬರ್ 2, ಬಾಲೇಶ್ವರಮ್ಮ ಹೌ ಆರ್ ಯು ನಾವು. ಅವಳಿಗೆ ರೋಮಾ ಕೇಳಿದ್ದು. ಫೀಲಿಂಗ್ ಬೆಟರ್ ನಾವು. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಇದು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಇಲ್ಲ ಐತ್ ನೋಡ್ರಿ, ಅದೇ ರಿಯಲಿ ಗ್ರೇಟ್ಫುಲ್ ಅಂತ ಐತಲ್ಲ ಇದು. ಮೇಕಿಂಗ್ ರಿಕ್ವೆಸ್ಟ್ ಅಲ್ಲ, ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಅಲ್ಲ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಗಿವಿಂಗ್ ಇನ್ಫಾರ್ಮೇಶನ್, ಇದು ಕರೆಕ್ಟ್ ಆಗ್ತದೆ. ಥ್ಯಾಂಕ್ ಯು ಅಂತ ಬಂದ್ರೆ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಇದು ಕರೆಕ್ಟ್ ಆಗ್ತದೆ. ಕ್ವಶನ್ ನಂಬರ್ 3, ಶಾಲಿನಿ ಹಾಯ್ ರೋಮಾ ಹೌ ಆರ್ ಯು. ವಿ ಆರ್ ಸಾರಿ ಟು ಹಿಯರ್ ಅಬೌಟ್ ದ ಆಕ್ಸಿಡೆಂಟ್. ಯಾರಿಗೂ ಆಕ್ಸಿಡೆಂಟ್ ಆದವ್ರು ಭೇಟಿಯಾಗಿ ಮಾತಾಡ್ಸ್ಲಿಕ್ಕಂತ ಹೋಗ್ಯಾರ ಅವರು. ಅಂದ್ರೆ ಎಕ್ಸ್ಪ್ರೆಸಿಂಗ್ ಸಿಂಪತಿ ಅಂತಂತೀರಿ, ನಾನು ನೋಡ್ಬೇಕ್ರಿ ಇದಕ್ಕೆ.
Feeling better now. Thank you very much for visiting me. Expressing anger alla, showing sympathy irbodu, expressing gratitude alla, expressing humor no alla, expressing sympathy ರೀ ಇದು ಕರೆಕ್ಟ್ ಆಗ್ತದೆ ನೋಡ್ರಿ. Next number 4, Baleshwara. Good morning Roma. How are you today? A lot better Baleshwara. I can't even imagine what would have happened. Illait ನೋಡ್ರಿ, would have happened if you had not come to my help. ನೀ ಬರದೇ ಇದ್ರೆ ಏನಾಗಿರ್ತೈತೇನೋ ನನಗ ಅಂತ ಹೇಳ್ರಿ. ಏನ್ ಮಾಡ್ಬೇಕಿದನ್ನ ಲ್ಯಾಂಗ್ವೇಜ್ ಫಂಕ್ಷನ್ ಇನ್ನೂ ಐದು ಬರಂಗಾರ. I feel it's our duty to help others in need. I really feel sorry about the accident. ಆಗ್ಬಾರ್ದಾಗಿತ್ತು ನಮಗೆ ಅಂತೇಳಿ ಮತ್ತೆ ಅಗೇನ್ ಎಕ್ಸ್ಪ್ರೆಸ್ ಶೋವಿಂಗ್ ಸಿಂಪತಿನ ಇದು. ಸೀಕಿಂಗ್ ಪರ್ಮಿಷನ್, ಶೋವಿಂಗ್ ಸಿಂಪತಿ, ಶೋವಿಂಗ್ ರೆಸ್ಪೆಕ್ಟ್, ಎಕ್ಸ್ಪ್ರೆಸಿಂಗ್ ದಿಸ್, ಶೋವಿಂಗ್ ಸಿಂಪತಿ ರೀ ಇದು. ಮ್ಯಾಲೆ ಬರ್ತಲ್ಲ ಅದೇ ತರ ಇದೆ ರೀ. Fifth question. Dinesh said, Hi Roma, how is your health right now? Roma, I'm fine. It was God's grace that I survived. Survive ಅಂದ್ರೆ ಬದುಕುಳಿದು, ಸಾವು ಆಗಲಿಲ್ಲಪ್ಪ, ಪಾರಾಗುಳಿದೆ. I'm very grateful to Baleshwara for saving my life. Yes, he is a real hero. Dinesh, okay brother. Dinesh Talreja. ಇದ್ರಾಗ it's all God's grace that I survived ಅಂತ ಬರೋದು. ಶೋವಿಂಗ್ ಸಿಂಪತಿ ಅಂತೂ ಅಲ್ಲ, ಶೋವಿಂಗ್ ರೆಸ್ಪೆಕ್ಟ್ ಇಲ್ಲ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಬರ್ತಾ ಇಲ್ಲ, ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್, ಶೋವಿಂಗ್ ರೆಸ್ಪೆಕ್ಟ್. ಇಟ್ ವಾಸ್ ಗಾಡ್ಸ್ ಗ್ರೇಸ್ ಅಂತ ಐತ್ರಿ. ಶೋವಿಂಗ್ ಸಿಂಪತಿ, ಶೋವಿಂಗ್ ಸಿಂಪತಿನ ಶೋವಿಂಗ್ ಸಿಂಪತಿ ಅಂತ ಬರ್ತದೆ. ಶೋವಿಂಗ್ ರೆಸ್ಪೆಕ್ಟ್ ಇಲ್ಲಾಂದ್ರೆ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಆರ್ಡರ್ ಇದ್ರೆ ಬೈ ಗಾಡ್ಸ್ ಗ್ರೇಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಐತಲ್ಲ ಇದು. ಇದನ್ನ ಹಾಕ್ತೇನೆ, ಇದ ಸರಿ ಅಂತ ಅನ್ಸುತ್ತೆ ನನಗೆ. ಇದ ಕರೆಕ್ಟ್ ಆರ್ಡರ್. ಡೂ ಆಸ್ ಡೈರೆಕ್ಟೆಡ್ ಅಂತ ಐತೆ. ಇಲ್ಲೊಂದಿಷ್ಟು ಸಬ್ಜೆಕ್ಟ್ ಆರ್ ಬಗರ್ಮೆಂಟ್ ಕೊಡ್ತಾರೆ, ಈ ಸದ್ಯಕ್ಕೆ ಕೊಡೋದ್ರೆ. Question number 5 already. Fill in the blank with the appropriate form of the verb given in the bracket. ಅಂದ್ರೆ ಸಬ್ಜೆಕ್ಟ್ ಆರ್ ಬಗರ್ಮೆಂಟ್ ಇದು. ಸಬ್ಜೆಕ್ಟ್ ಆರ್ ಬಗ್ರಿಮೆಂಟ್ ಅದಾರೆ. ಸಬ್ಜೆಕ್ಟ್ ಆರ್ ಬಗ್ರಿಮೆಂಟ್ ಅದು ಗೊತ್ತಾಗುತ್ತಿಲ್ರಿ ನಿಮಗೆ. ಅಂದ್ರೆ ಶಿ ಕೊಟ್ಟು ಹ್ಯಾವ್ ಕೊಡುದು, ಹ್ಯಾಸ್ ಕೊಡುದು, ಶಿ ಹ್ಯಾಸ್ ಆಗ್ತೈತಿ. ಐ ಕೊಟ್ಟು ರೀಡ್ ಅನ್ನೋದು ರೀಡ್ಸ್ ಅನ್ನೋದು ರೀಡ್ ಆಗ್ತೈತಿ. ಹಿ ಕೊಟ್ಟು ಗೋಸ್ ಅನ್ನೋದು ಗೋ ಅನ್ನೋದು ಗೋಸ್ ಆಗ್ತೈತಿ. ವಿ ಕೊಟ್ಟು ವಾಸ್ ಅನ್ನೋದು ವರ್ ಅನ್ನೋದು. ಶಿ ಕೊಟ್ಟು ಡು ನಾಟ್ ಅನ್ನೋದು ಡಸ್ ನಾಟ್ ಅನ್ನೋದು ಡಸ್ ನಾಟ್ ಆಕತಿ. ಇದು ಸಬ್ಜೆಕ್ಟ್ ಆರ್ ಬಗ್ರಿಮೆಂಟ್. ಇದು ಹಾಗಾದ್ರೆ ಈಚ್ ಒನ್ ಆಫ್ ದ ಬಾಯ್ಸ್ ಯಾವಾಗಲೂ ಈಚ್ ಅಂತ ಬಂದ್ರೆ, ಎವ್ರಿ ಅಂತ ಬಂದ್ರೆ, ಐದರ್ ಅಂತ ಬಂದ್ರೆ, ನೈದರ್ ಅಂತ ಬಂದ್ರೆ ಇದು ಸಿಂಗುಲರ್ ಆಗ್ತಿರ್ತೈತ್ರಿ. ಈಚ್ ಬಂದ್ರೆ ಸಿಂಗುಲರ್. ಇಲ್ಲ ಬಾಯ್ಸ್ ನೋಡಿ ತುಂಬಾರ್ದ್ರೆ ಈಚ್ ಆಫ್ ದ ಬಾಯ್ಸ್ ಅಂದ್ರೆ ಹುಡುಗರಲ್ಲಿ ಪ್ರತಿಯೊಬ್ಬರ್ನೂ ಅಂತೇಳಿ ಸಿಂಗುಲರ್ ಆಗ್ತೈತಿ. ಆದ್ದರಿಂದ ಹ್ಯಾಸ್ ಆಗ್ತೈತಿ. ಮುಂದೆ ಏನೈತೆ ನಾನು ನೋಡ್ಲಿಲ್ಲ, ಅದರದೇ ನೋಡೋದ ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ಆರ್ ಬಗ್ರಿಮೆಂಟ್ ಇದು ಹ್ಯಾಸ್ ಆಗ್ತೈತ್ರಿ. ಹ್ಯಾಸ್ ಡನ್ ಹಿಸ್ ಹೋಮ್ವರ್ಕ್ ಅಂತ ಐತ್ ನೋಡ್ರಿ. ಹಿಸ್ ಅಂತ ಬರ್ತಿರ್ಲಿಲ್ಲ, ಪ್ರನೌನ್ ಇದ್ರ ನೋಡ್ರಿ ಕಡೆಗೆ ಸಿಂಗುಲರ್ ಆಗ್ತೈತ್ರಿ. ಟೈಮ್ ಅಂಡ್ ಟೈಡ್ ನೆವರ್ ವೇಟ್ಸ್ ಅಂತಾರ್ರಿ ಸರ್ ಇವರು. ಇದೊಂದು ಮಿಸ್ಟೇಕ್ ಆಗೈತಿಲ್ಲ, ನೆವರ್ ಬರೋದಿಲ್ಲ. ನೆವರ್ ವೇಟ್ಸ್ ಫಾರ್ ನನ್ನ ಡಬಲ್ ನೆಗೇಷನ್ಸ್ ಬೇಕು ಅನ್ನೋ ಅಫರ್ಮೇಶನ್ ಅಂತಾರೆ. ಇಲ್ಲೇ ನೆವರ್ ಬಂದಿದ್ದ ಕರೆ ಆದ್ರೆ ಫಾರ್ ಎನಿ ಒನ್ ಅಂತ ತಿಳ್ಕೊಂಡು ಅನ್ಬೋದಿರ್ತಿಲ್ಲ. ಇಲ್ಲ ನನ್ನ ಒಂಥರ, ಇಲ್ಲ ನೆವರ್ ಒಂಥರ, ನೆವರ್ ಬರೋದಿಲ್ಲ. ಮಿಸ್ಟೇಕ್ 100% ಇದು ಬರಬಾರ್ದಿತ್ತು.
ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿ ಬಂದಿದೆ. ಟೈಮ್ ಅಂಡ್ ಟೈಡ್ ವೇಟ್ಸ್ ಆಗ್ತೈತ್ರಿ. ನಿಮಗೆ ಅನಿಸ್ಬೋದು ಎರಡು ಶಬ್ದ ಅದಾವಲ್ರಿ ಅಂತ ತಿಳ್ಕೊಂಡು, ಇದಕ್ಕೆ ಪೇರ್ ವರ್ಡ್ ಅಂತಾರೆ. ಬ್ಯಾಗ್ ಅಂಡ್ ಬ್ಯಾಗೇಜ್, ಬ್ರೆಡ್ ಅಂಡ್ ಬಟರ್, ಇಡ್ಲಿ ಅಂಡ್ ಸಾಂಬಾರು, ಟೈಮ್ ಅಂಡ್ ಟೈಡ್, ಹೈಡ್ ಅಂಡ್ ಸೀಕ್. ಇವು ಏನದಾವಲ್ಲ ನೋಡ್ಲಿಕ್ಕೆ ಎರಡೆರಡು ಇರ್ತಾವ್ರಿ, ಬಟ್ ಇದು ಸಿಂಗ್ಯುಲರ್ ಇದ್ರಿ. ಸಿಂಗ್ಯುಲರ್ ಅಂತ ಟ್ರೀಟ್ ಮಾಡ್ಬೇಕಂತೈತಿ. ಈ SSLC ಇಂಗ್ಲಿಷ್ ಮೀಡಿಯಂ ಇದ್ರಿ, ಒಂದು ಲಾಸ್ಟ್ ಲೆಸನ್ ಅಲ್ಲ, ಅಪೆಂಡಿಕ್ಸ್ ಅಂತ ಲಾಸ್ಟ್ ಪೇಜ್ನಾಗ ಕೊಟ್ಟಾರೆ. ಏರಿಯಾ ಆಫ್ ಕನ್ಫ್ಯೂಷನ್ ಅಂತ ಐತಿ. ಅದನ್ನ ನೀವು ಒಂಚೂರು ರೆಫರ್ ಮಾಡಿದ್ರಿ ಅಂತಂದ್ರೆ, ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರ್ದಾದ್ರೂ ಬುಕ್ ತಗೊಂಡು ಸ್ವಲ್ಪ ನೋಡ್ರಿ, ಏರಿಯಾ ಆಫ್ ಕನ್ಫ್ಯೂಷನ್ ಅಂತ ತಿಳ್ಕೊಂಡು ಅದರ ಕೊಟ್ಟಾರ, ಎಲ್ಲೇ ನಮ್ಗೆ ಕನ್ಫ್ಯೂಷನ್ ಆಗ್ತೈತಿ ಅಂತ ತಿಳ್ಕೊಂಡು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಕೊಟ್ಟಾರ್ರಿ. ಭಾಳ ಚಲೋ ಪಾಯಿಂಟ್ಸ್, ಒಂದು 10-12 ಪಾಯಿಂಟ್ಸ್ ಏನೋ ಕೊಟ್ಟಾರ ಅಂತ ಅನಿಸ್ತದ ನನಗೆ. ಇದನ್ನ ಕೊಟ್ಟಾರ ಅವರು. ಟೈಮ್ ಅಂಡ್ ಟೈಡ್ ವೇಟ್ಸ್ ಅಂತಾರ, ನೋಡಕ್ ಬಹು ಚೆನ್ನಾಗಿ ಕಾಣಿಸ್ತೈತ್ರಿ. ಬ್ಯಾಗ್ ಅಂಡ್ ಬ್ಯಾಗೇಜ್ ಇವೆಲ್ಲ ಡಬಲ್ ನೋಡಾಕ ಪೇರ್ ವರ್ಡ್ ಅಂತಾರೆ. ಇವಕ್ಕ ಡಬಲ್ ಕಾಣಿಸ್ತಾವ, ನೋಡಾಕ ಡಬಲ್ ಕಾಣಿಸ್ತವ. ಆದ್ರೆ ಸಿಂಗ್ಯುಲರ್ ರೀ, ಇದು ಹಿಂಗತೆ ಮಾಡ್ಬೇಕಂತ ಐತಿ ಇಂಗ್ಲಿಷ್ ಲ್ಯಾಂಗ್ವೇಜ್. ಟೈಮ್ ಅಂಡ್ ಟೈಡ್ ಇದು ಸಿಂಗ್ಯುಲರ್ ಅಂತ ತಿಳ್ಕೊಬೇಕು, ಎರಡು ಶಬ್ದ ಸೇರಿ. ಆದ್ರಿಂದ ವೇಟ್ಸ್ ಅಂತ ಬರ್ತೈತ್ರಿ, ಇದು ಬರ್ತೈತಿ. ಇದು ನೆವರ್ ತಪ್ಪಾಗಿದ್ ಬಿಡ್ರಿ. ಟೈಮ್ ಅಂಡ್ ಟೈಡ್ ವೇಟ್ಸ್ ಬಾರ್ ನನ್ನಂತ ಅಕ್ಕಸತ್ರೆ ಅಮಾವಾಸ್ಯೆ ನಿಲ್ಲುವುದಿಲ್ಲ ಅಂತ ಕನ್ನಡದ ಗಾದೆ ಮಾತೈತಲ್ಲ, ಅದು ಗಾದೆ ಮಾತು ಕೊಡುವಂತ ಒಂದು ಪ್ರವರ್ಬ್ ಇದು. ನೆಕ್ಸ್ಟ್ ಬರ್ತೀರಿ, ನೈದರ್ ದ ಮೋಟಾರಿಸ್ ನಾರ್ ದ ಪೆಡೆಸ್ಟ್ರಿಯನ್ಸ್. ಹಿಂಗ ನೈದರ್ ನಾರ್ ಇದ್ದ ಟೈಮ್ದೊಳಗ್ರಿ ಇದನ್ನು ಕೊಟ್ಟಾರ. 10th ಇಂಗ್ಲಿಷ್ ಮೀಡಿಯಂ ಕೊಟ್ಟಾರ ನೋಡ್ರಿ. ಅದನ್ನ ನೈದರ್ ನಾರ್ ಇತ್ತಂದ್ರ ಹಿಂಗತೆ ಡಬಲ್ ವರ್ಡ್ ಇದು. ಇದು ಎಂಥದ್ದಂತಾರೆ ಇದಕ್ಕ, ಇದಕ್ಕೇನಂತಾರೆ, ಇದಕ್ಕ ಕೋರಿಲೇಟಿವ್ಸ್ ಅಂತ ಕರೀತಾರೆ. ಕೋರಿಲೇಟಿವ್ಸ್ ಅಥವಾ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಕರೀತಾರೆ. ನೈದರ್ ನಾರು, ಐದರ್ ಆರು, ಹೆದರ್ ಆರು, ಬೋತ್ ಅಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇವೇನದಾವಲ್ಲ ಕೋರಿಲೇಟಿವ್ ಕಂಜಂಕ್ಷನ್ಸ್. ಹಿಂಗ ಕೋರಿಲೇಟಿವ್ ಕಂಜಂಕ್ಷನ್ಸ್ ಇತ್ತು ಅಂತಂದ್ರ ಒಮ್ಮೊಮ್ಮೆ ಇದು ಸಿಂಗ್ಯುಲರ್ ಇರ್ಬೋದು, ಇದು ಪ್ಲೂರಲ್ ಇರ್ಬೋದು, ಇದು ಸಿಂಗ್ಯುಲರ್ ಇರ್ಬೋದು, ಇದು ಪ್ಲೂರಲ್ ಇದ್ದು ಇದು ಸಿಂಗ್ಯುಲರ್ ಇರ್ಬೋದು. ಈ ಟೈಮ್ದೊಳಗ ಇಲ್ಲಿ ಬರುವಂತ ವರ್ಬ್ ಯಾವ್ದನ್ನ ನೋಡಿ ಬರುತ್ತಂದ್ರ, ಈ ವರ್ಬಿಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವ್ದಿರ್ತೈತಿ ಇದನ್ನ ನೋಡಿ ಹಾಕ್ಬೇಕಂತ ಐತ್ರಿ. ಆದ್ರಿಂದ ಈಗ ನೈದರ್ ನಾರು ಇದ್ರೆ ಇದನ್ನ ನೋಡ್ಬೇಕ್ರಿ, ಇದನ್ನೇ ನೋಡ್ಬೇಡ್ರಿ ನೀವು. ಇದನ್ನಾರ ನೋಡ್ರಿ, ಬಟ್ ಪ್ಲೂರಲ್ ಐತಿ, ಆದ್ರೆ ಇದನ್ನ ನೋಡೇ ತುಂಬೇಕಂತೈತಿ. ಪೆಡಸ್ಟ್ರಿಯನ್ಸ್ ಇರುವುದರಿಂದ ವಾರ್ ಆಗ್ತೈತ್ರಿ. ರೆಡಿ ಟು ಹೆಲ್ಪ್. ಇದನ್ನ ಮುಂದೆ ಸೆಂಟೆನ್ಸ್ ಏನು ಹಂಗ ಓದ್ತೀನಿ ಇಲ್ಲಕಂದ್ ನಡೀತದ್ರ ನನಗ. ಯಾಕಂದ್ರ ನಮ್ದು ಈ ಕಡೆ ಕೆಲಸ ಇಲ್ಲ ಸರಿ, ಆದ್ರ ಮುಂದೆ ಅದೇನ ಅದ್ರ ಬಗ್ಗೆ ನಮ್ದೇನ್ ಕೆಲಸ ಇರೋದಿಲ್ಲ. ಬಾಲೇಶ್ವರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗೋದ್ರಿಂದ ರನ್ಸ್ ಆಗ್ತೈತಿ. ಐ ರನ್, ವಿ ರನ್, ಯು ರನ್, ಹಿ ರನ್ಸ್, she runs, it runs, they run. Baleshwara runs back to the place Roma had fallen, where Roma had fallen. Fifth question, Baleshwara Mishra ಇವರು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತಾರೆ. ಆದ್ದರಿಂದ ಟು ಹ್ಯಾವ್ ವರ್ಬ್ ಏನಾದ್ರು ಬಂದ್ರೆ ಹ್ಯಾಸ್ ಬರ್ತೈತ್ರಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, he has, she has, it has, they have. He has, ಬಾಲೇಶ್ವರ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್, he has ಆಗ್ತತಿ. ಎಸ್, ಎ ವೆರಿ ಡಿಫರೆಂಟ್ ಸ್ಟೋರಿ. ಬಾಲೇಶ್ವರ ಡಿಸ್ಅಗ್ರೀಡ್ ಟು ಟೇಕ್ ರೋಮಾ ಟು ಐರೋಲಿ ಆಸ್ ಇಟ್ ಅಂತ ಐತ್ರಿ. ಇಟ್ ಅಂದ್ರೆ ಸಿಂಗ್ಯುಲರ್ ನಂಬರ್ ಆಗ್ತತಿಲ್ಲ, ಆಸ್ ಇಟ್ ವಾಸ್. ಇದು ಕರೆಕ್ಟ್ ಆಗ್ತತ್ರಿ. 10 kilometers away. According to Baleshwara, the people of Mumbai, ಈಗ ಮಾತಾಡಕತ್ತಿದ್ದು ಪೀಪಲ್ ಬಗ್ಗೆ ಮಾತಾಡ್ಲಿಕ್ಕಿರ್ತೀವಿ, ಮುಂಬೈ ಬಗ್ಗೆ ಅಲ್ಲ. ಹಿಂಗತೆ ಆಫ್ ಇದ್ದಾಗ ಬಹಳ ಹುಷಾರ್ರಿ. ಆಫ್ ದ ಹಿಂದಿರ್ತೈತಿ ಸಬ್ಜೆಕ್ಟ್ ವರ್ಡ್. ಇದಕ್ಕ ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಅಂತಾರ. ಯಾವ ಮುಂಬೈಕ ಇದಕ್ಕ ಸಬ್ಜೆಕ್ಟ್ ವರ್ಡ್ ಅಂತಾರ್ರಿ. ಸಬ್ಜೆಕ್ಟ್ ವರ್ಡ್ ಅಂದ್ರೆ ಇಲ್ಲಿ ಬರುವಂತ ವರ್ಬ್ ಹೆಂಗಿರ್ಬೇಕು ಅಂತಂದ್ರ, ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಸಬ್ಜೆಕ್ಟ್ ವರ್ಡ್. ಸಬ್ಜೆಕ್ಟ್ ವರ್ಡ್ ಯಾವುದು ಆಫ್ ದ ಹಿಂದಿರ್ತೈತಿ ಯಾವಾಗ್ಲೂ.
ದ ಐಸ್ ಆಫ್ ಎಲಿಫೆಂಟ್ ಅಂದ್ರೆ ಎಲಿಫೆಂಟ್ ಕಣ್ಣುಗಳ ಬಗ್ಗೆ ಮಾತಾಡ್ಲಿಕ್ಕತ್ತೀವ್ರಿ. ದ ಬಾಯ್ಸ್ ಆಫ್ 10th A ಕ್ಲಾಸ್ ಅಂದ್ರೆ ಬಾಯ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀವ್ರಿ, 10th ಕ್ಲಾಸ್ ಅಲ್ಲ. ಆದ್ದರಿಂದ ಆಫ್ ಎಂದಿರುತ್ತಲ್ಲ, ಇದು ಸಬ್ಜೆಕ್ಟ್ ವರ್ಡ್ ಆಗ್ತತಿ, ಇದು ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಆಗ್ತತಿ. ಈ ಸಬ್ಜೆಕ್ಟ್ ವರ್ಡ್ ಸಿಂಗ್ಯುಲರ್ ಪ್ಲೂರಲ್ ಇದನ್ನ ನೋಡಿ ಇದಕ್ಕೆ ತಕ್ಕಂತ ವರ್ಬ್ ಬರಬೇಕು. ಪೀಪಲ್ ಪ್ಲೂರಲ್ ಆಗ್ತತಿ, ಆದ್ದರಿಂದ ಆರ್ ಬರಬೇಕು. ಪೀಪಲ್ ಆರ್ ಅಂದ್ರೆ ಈ ಸೆಂಟೆನ್ಸ್ ಅನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ನಿಮಗೆ. ಏನಂದ್ರೆ ಈಗ ಸೆಂಟೆನ್ಸ್ ಹೇಳಾಕತ್ತಿದ್ದು ಮುಂಬೈ ಬಗ್ಗೆ ಅಲ್ಲ, ಮುಂಬೈ ಜನರ ಬಗ್ಗೆ ಅಂತೇಳಿ. ಹೌದು, ಅದು ಹಂಗ ಮೀನಿಂಗ್ ಮಾಡ್ಕೋರಿ. ಇಲ್ಲ ಅಂದ್ರೆ ಬ್ಲೈಂಡ್ ವೇದೊಳಗ ನಾವೊಂಚೂರು ಮತ್ತೆ ಈಗ ಹಂಗ ಹೇಳ್ಬೇಕಾಗ್ತೈತಿ. ಎಲ್ಲ ತಿಳಿಸಿ ಹೇಳ್ಬೇಕಂದ್ರೆ ನಿಮ್ಗೆ ಇಂಗ್ಲಿಷ್ ಗೊತ್ತಾಗ್ತಿದ್ರೆ ತಿಳಿತಿದ್ರೆ, ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಏನೋ ಗೊತ್ತನಾಗ್ತಿರ್ತಲ್ಲ ಆ ಟೈಮ್ದೊಳಗೆ ಒಮ್ಮೆ ಇರ್ತಾರ ನಮ್ಮ ಪ್ರವೇಶಕ್ಕೆ ಅದಾರ, ಅವ್ರಿಗೆಲ್ಲ ಹಿಂಗ ಅರ್ಥ ಮಾಡಿಸಿದಂದ್ರೆ ಬಹಳ PUC 2 ವರ್ಷದ 4 ವರ್ಷ ಆಗ್ತೈತಿ. ನಾವು ಶಾರ್ಟ್ಕಟ್ ರೂಟ್ ಹೋಯ್ತೀವ್ರಿ. ಹಿಂಗ ಆಫ್ ಇತ್ತಂದ್ರ ಆಫ್ ಹಿಂದಲ್ ವರ್ಡ್ ನೋಡ್ರಿ, ಯಾಕೆ ಎಂತು ಹೇಳೋದು ಕಷ್ಟ ಆಗ್ತೈತಿ. ವಯಸ್ಸು ಹುಡುಗರಿದ್ರೆ ಹೇಳ್ತೇವೆ, ತಿಳಿತೈತಿ. ಅವ್ರಿಗೆ ತಿಳಿಯೋದಿಲ್ಲ, ಅಂತ ತಿಳಿಸ್ಬೇಕಂದ್ರೆ ಬಹಳ ಟೈಮ್ ಬೇಕು. ಹಂಗಾಗಿ ನಿಮ್ಗೆ ಎರಡೂ ಹೇಳಿರ್ತಾರೆ ನೋಡ್ರಿ. ಇದು ಮೀನಿಂಗ್ ಮಾಡ್ಕೊಂಡ್ರೆ ಪೀಪಲ್ ಬಗ್ಗೆ ಬರುವಂತ ಇದು ಕಾಂಪ್ಲಿಮೆಂಟ್ ಆಗ್ತದೆ. ಇದು ಹಿಂಗಿದ್ದಾಗ ಪೀಪಲ್, ಇಲ್ಲಕಂದ್ರೆ ಆಫ್ ಐತಿ, ಆಫ್ ಹಿಂದಲ್ ನೋಡು ಅಂತೇಳಿ. ಯಸ್, ದ ಟೆಂಪೋ ಟ್ರಕ್ ಡ್ರೈವರ್ ಸಿಂಗ್ಯುಲರ್ ಅದರ, ಏನ್ ಸಮಸ್ಯೆ ಇಲ್ಲ. 3rd ಪರ್ಸನ್ ಸಿಂಗ್ಯುಲರ್. ಅವ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ದಲ್ಲ, 3rd ಪರ್ಸನ್ ಸಿಂಗ್ಯುಲರ್ ಇದರಿಂದ ಹೆಲ್ಪ್ಸ್ ಅಂತನ್ರಿ. ಬಾಲೇಶ್ವರ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್. ನೆಕ್ಸ್ಟ್ ಬರ್ರಿ, ಫಿಲ್ ಇನ್ ದ 6th ಕ್ವಶನ್ ನೋಡ್ಲಿಕ್ಕೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಅಂತಾರ. ಇನ್ನು, ಆನು, ಎಟ್, ಫಾರ್, ಫ್ರಮ್, ನಿಯರ್, ಬಿಹೈಂಡ್, ಬಿಟ್ವೀನ್ ಎಲ್ಲ ಪ್ರಪೋಸಿಷನ್ಸ್. 10 minutes ಲೇಟರ್ ದೇ ಅರೈವ್ಡ್ ಅಟ್ ಎ ಹಾಸ್ಪಿಟಲ್. ಎಟ್ ಬೇಕಾಗತ್ತೆ ಅಲ್ಲಿ. ಬಾಲೇಶ್ವರ ವಾಸ್ ಎ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್. ಕರೆಕ್ಟ್ ಆಗ್ತದ್ರಿ. ಟೆಕ್ಸ್ಟ್ ಬುಕ್ ಒಳ್ಳೆ ಓದ್ರಿ, ಬಂದವ್ ಟೆಕ್ಸ್ಟ್ ಬುಕ್ ನನಗೆ. ಟೆಕ್ಸ್ಟ್ ಬುಕ್ ಬಾಯಾಟ ಆಗ್ಬೇಕ್ರಿ. ದಿನಾ ಒಂದ್ಸಲ ಒಂದ್ ಲೆಸನ್ ಹೋಗ್ಬೇಕು, ಜಗ್ ಬಾಯಾಟ ಆಗ್ಬೇಕು ನೋಡ್ರಿ. ನಿಮ್ಗೆ ಇಂಗ್ಲಿಷ್ ಮಣಿಮಾತಾಗಿತ್ತು ಅಂತಂದ್ರೆ ಆರಾಮ್ ಗೊತ್ತಾಗ್ತೈತಿ. ಏನಂದ್ರೂ ಸ್ವಲ್ಪ ಬೆಕ್ಕದಂಗ ಸ್ಪೋಕನ್ ಬರ್ತೈತ್ರಿ, ವಿತ್ ಲಿಟಲ್ ಸಚ್ ಮಿಸ್ಟೇಕ್ಸ್ ರೀ. ಮಾತಾಡ್ತಾರೆ ಇಂಗ್ಲಿಷ್ ಕೆಲವೊಂದೆಲ್ಲ ದೊಡ್ಡ ಸಿಟಿ, ಬೆಂಗಳೂರು ಅಂತ ಸಿಟಿ ಒಳಗ ಹುಡುಗರು ಇಂಗ್ಲಿಷ್ ಮಾತಾಡ್ತಾರ. ಬಟ್ ಏನಿರ್ತಂತಂದ್ರ ಇಂಥವೆಲ್ಲ ಸ್ವಲ್ಪ ಸೀರಿಯಸ್ ಪಾಯಿಂಟ್ಸ್ ಇರ್ತದ. ಬಟ್ ಅವರು ಹೀಡ್ ಮಾಡೋದಿಲ್ಲ ಅವನ್ನ. ಒಂದು ಲೆಕ್ಕದ ಮ್ಯಾಗ ಹಂಗ ಒಯ್ದು ಬಿಡ್ತಾರ. ಬಟ್ ನಾವು ಗ್ರಾಮರ್ ಕಲುವಾಗ ಏನ್ ಮಾಡ್ತೀವಿ ಅಂದ್ರೆ ಅದು ಇಂಟೆನ್ಸಿವ್ ಕೇರ್ ಮಾಡ್ತೀವಿ ಲ್ಯಾಂಗ್ವೇಜ್. ಹಿಂಗಾಗಿ ಬಹಳ ಕೇರ್ಫುಲ್ ಆಗಿ ಟೆಕ್ಸ್ಟ್ ಬುಕ್ ಓದೋದು ಬೆಟರ್. ನೀವು ಮಾತಾಡ್ರಿ ಇಂಗ್ಲಿಷ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್, ಬಟ್ ಇನ್ ಕನೆಕ್ಷನ್ ವಿತ್ ಗ್ರಾಮರ್ ಯು ಶುಡ್ ಬಿ ವೆರಿ ಕೇರ್ಫುಲ್, very particular, yes. For that purpose, better to read textbook regularly. 10 minutes later, they arrived at a small hospital. Baleshwar was a lanky youngster from Mirzapur. Okay, move on. Let's move on. 7th question. Fill in the blank with suitable linker. Linker means conjunction. Yes, and, but, so, therefore, in order to ಪ್ರಪೋಸಿಷನ್ ಆಗ್ತದ್ರಿ. ಅದು ಬರಲಿಲ್ಲ, ಲಿಸ್ಟ್ ತಪ್ಪಾಗಿ ಬಂತದು. ಅದೋ, ಆಲ್ದೋ, ಈವಂದೋ ಇವೆಲ್ಲ ಆಸ್ ಇಫ್, ಆಸ್ ಸೂನ್ ಆಸ್ ಇವೆಲ್ಲ ಕಂಜಂಕ್ಷನ್ ಆಗ್ತಾವ್ರಿ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಮಾಸ್ಟರ್ ಕಾಸ್ ಅಂಡ್ ಅಡ್ವರ್ಸ್ ಇಫೆಕ್ಟ್ ಅಂತಾರೆ ಅದಕ್ಕೆ. ಭಾಳ ಆರ್ಗ್ಯೂ ಮಾಡಿದ್ಮೇಲೆ ಹೂ ಅನ್ಬೇಕು ಅವರು. ಸೊ ಈ ಅಗ್ರಿಡ್ ಅಂತ, ಬಟ್ ಅಗ್ರಿ ಆಗಿಲ್ಲ ಅವರ ಒಪ್ಪಲ್ ಮತ್ತ ಬಟ್ ಅಂತ ಅನ್ಬೇಕಾಗ್ತದ್ರಿ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಬಾಲೇಶ್ವರ್ ವಾಸ್ ಎ ಯಂಗ್ಸ್ಟರ್ ಹೂ ಸೇವ್ಡ್ ರೋಮಾ ಅಂತನ್ರಿ. ಬರಬರಿ ಆಗ್ತದ್ರಿ. ದ್ಯಾಟರ ಹಾಕ. ದ್ಯಾಟ್ ಪರ್ಸನ್ ಇದ್ರ ಬರ್ತೈತಿ, ಥಿಂಗ್ ಇದ್ರ ಬರ್ತೈತಿ. ಹೂ ಅಂದ್ರೆ ಪರ್ಸನ್ ಐತಿ, ಹೂ ಹಾಕ್ಬಿಡ್ರಿ, ಇಲ್ಲ ದ್ಯಾಟ್ರ ಹಾಕ್ರಿ. Fill in the blanks choosing the appropriate words given ಅಂದ್ರೆ ವರ್ಡ್ ಫಾರ್ಮ್ ಯೂಸ್ ಮಾಡಿದ್ರೆ ನೌನ್ ಹಾಕ್ತೀವೋ, ಅಡ್ಜೆಕ್ಟಿವ್ ಫಾರ್ಮ್ ಹಾಕ್ತೀವೋ, ಅಡ್ವರ್ಬ್ ಫಾರ್ಮ್ ಹಾಕ್ತೀವೋ, ವರ್ಬ್ ಫಾರ್ಮ್ ಹಾಕ್ತೀವೋ ಅಂತೇಳಿ. ಕಮ್
ಏ ಇಲ್ರಿ ಇದು ಈ ನಾನು ಹೇಳಿದ ಮಿಸ್ಟೇಕ್ ಆಯ್ತು ಸರಿ ಅದು ಇಲ್ಲಿದ್ರಿ ಇದು ಹೋಮೋಫೋನ್ಸ್ ಅದಾವ್ರಿ ಅವ್ರಿ ರೈಟ್ ವರ್ಡ್ಸ್ ಅಂತಾರ ಹೌದು ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತಾರ ಸರ್ ಅವರು ನಾನು ಅಂದ್ರೆ ಮಿಸ್ಟೇಕ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಡ್ ಅಂತ ತಿಳ್ಕೊಂಡ್ಬಿಟ್ಟೆ ನಾನು ಸಾರಿ ಇಲ್ಲ ಆ ಸರ್ ಹೇಳಿದ್ದು ಬೇರೆ ಇದೆ ಇದು ಹೋಮೋಫೋನ್ಸ್ ಕೊಡ್ತಾರ ಅವರು ಹೋಮೋಫೋನ್ಸ್ ಅಂದ್ರ ಸ್ಪೆಲ್ಲಿಂಗ್ ಚೇಂಜ್ ಇರ್ತದೆ ಮೀನಿಂಗ್ ಚೇಂಜ್ ಇರ್ತದೆ ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ ಈ ಪ್ರಿನ್ಸಿಪಲ್ ಅಂತಂದ್ರೆ ಆಮೇಲೆ ಪೀಸ್ ಅಂತಂದ್ರೆ ಹಿಂಗದ ಏನದಲ್ಲ ಅಂತಾವು ಸಂದರ್ಭ ನೋಡ್ಬೇಕ್ರಿ ಸಿಚುವೇಶನ್ ಯಾವ ವರ್ಡ್ ಅಪ್ರೋಪ್ರಿಯೇಟ್ ಆಗ್ತದ ಅಂತ ತಿಳ್ಕೊಂಡು ಅಲ್ಲಿ ಹಾಕ್ಬೇಕಾಗ್ತದೆ ಕಮ್ ಹಿಯರ್ ಅದು ಯಾವುದು ಈ ಹಿಯರ್ ಆಗ್ತದೆ ನೋಡ್ರಿ ಕಮ್ ಹಿಯರ್ ಬರ್ರಿ ಇಲ್ಲಿ ಇದು ಏನಂದ್ರೆ ಕೇಳಿಸ್ಕೊಂತ ಆಗ್ತದೆ ಇದು ಬರೋದ್ರಿ ಇದು ಅಂಡ್ ಗೆಟ್ ದ ಸ್ವೀಟ್ಸ್ ಬರ್ರಿ ಸ್ವೀಟ್ಸ್ ತೊಗೊಬರ್ರಿ ಹೆಂಗ ದ ಡ್ಯಾಶ್ ಶೋರ್ ಸಿ ಶೋರ್ ಇದು ಸಮುದ್ರದ ಇದಾಗ್ತದೆ ಇದು ಕನ್ನಡದಿಂದ ನೋಡು ಅಂತ ಆಗ್ತದೆ ಲುಕ್ ಅಂತ ಹೇಳಿ ಫುಲ್ ಆಫ್ ಟೂರಿಸ್ಟ್ ದ ಸಿ ಶೋರ್ ಹೆಂಗ ಮಾಡ್ರಿ ಇಲ್ಲೇ ನೆಕ್ಸ್ಟ್ ಬರ್ರಿ ಒಂದೇನೋ ಕೊಟ್ಟಾರಿಲ್ಲ ಇದು ಕೊಲೊಕೇಶನ್ ಇರ್ತಾರೆ ಕೊಲೊಕೇಶನ್ ಅದು ಅಂದ್ರೆ ಡಿಸ್ಕ್ರಿಪ್ಟಿವ್ ವರ್ಡ್ ಮತ್ತು ಡಿಸ್ಕ್ರೈಬ್ಡ್ ವರ್ಡ್ ಎರಡೂ ಸರಿಯಾಗಿ ಮ್ಯಾಚ್ ಮಾಡೋದ್ರಿ ಬ್ಯೂಟಿಫುಲ್ ಗರ್ಲ್ ಅನ್ಬೇಕ್ರಿ ಹ್ಯಾಂಡ್ಸಮ್ ಬಾಯ್ ಅಂತ ಅನ್ಬೇಕ್ರಿ ಪವರ್ಫುಲ್ ಕಾರ್ ಅನ್ಬೇಕು ಸ್ಟ್ರಾಂಗ್ ಕಾಫಿ ಅಂತ ಅನ್ಬೇಕ್ರಿ ರಸಲಿಂಗ್ ಟ್ರೀಸ್ ಅಂತ ಅನ್ಬೇಕ್ರಿ ಸಿಂಗಿಂಗ್ ಬರ್ಡ್ಸ್ ಅಂತ ಅನ್ಬೇಕು ಹಿಂಗೆಲ್ಲ ಹ್ಯಾಂಗ್ ಅರೌಂಡ್ ಎಸ್ ಇದು ಕರೆಕ್ಟ್ ಆಗ್ತದೆ ಇದಕ್ಕೊಂದು ಮೀನಿಂಗ್ ಅದ ಹ್ಯಾಂಗ್ ಅರೌಂಡ್ ಅಂದ್ರೆ ವೇಟ್ ಮಾಡು ಅಂತ ಹೇಳಿ ಕಾಲ್ ಸೆಂಟರ್ ಇಲ್ಲದ ಕಾಲ್ ಸೆಂಟರ್ ನಿಮ್ಗೆ ಗೊತ್ತೈತಿ ಇದು ಕಾಲ್ ಸೆಂಟರ್ ಅಂದ್ರೆ ಇದು ಕಸ್ಟಮರ್ ಸರ್ವಿಸ್ ಸೆಂಟರ್ ಕಾಲ್ ಸೆಂಟರ್ ಅಂತಾರ ಅಥವಾ ಅದಕ್ಕೆ ಅದು ಹೆಲ್ಪ್ ಲೈನ್ ನಾಕ್ಡ್ ಸೆನ್ಸ್ಲೆಸ್ ಬೀಳ್ತಾಳಕ್ಕಿರಿ she fell from the train how she was knocked senseless ಅಂತೇಳಿ ಬರೋಬರ ಹಾರ್ಟ್ ಹ್ಯಾಮರಿಂಗ್ ಹ್ಯಾಂಡ್ ಬ್ರೈನ್ ಚೆಸ್ಟ್ ಹಾರ್ಟ್ ಹ್ಯಾಮರಿಂಗ್ ಚೆಸ್ಟ್ ಆಗ್ಬೋದು ಇದು ಹೆಂಗ ನಾನು ಮತ್ತಷ್ಟು ಕೇಳ್ದಂಗೆ ಅನ್ಸೋದಿಲ್ಲ ಇದನ್ನ ಚೆಸ್ಟ್ಗೆ ಹಾರ್ಟ್ಗೆ ಹಂಗ ಅನಿಸ್ಬೋದು ಅಂತ ಅನಿಸ್ತದ ಹಾರ್ಟ್ ಹ್ಯಾಮರಿಂಗ್ ಚೆಸ್ಟ್ his heart hammering his chest ಐತಾಡ್ರಲ್ಲ ಅಂತ ಬಂದೈತಿ ಇದು ಹೌದು his heart was hammering his chest ಬರ್ತೈತಿ ಅಯ್ಯೋ ದೇವ್ರೆ ಐ ಆಮ್ ನಾಟ್ ಲೇಟ್ ಅಂತ ತಿಳ್ಕೊಂಡು he ran a sprint ಅಂತ ಬರ್ತಲ್ರಿ ಬರ್ಸ್ಟ್ ಆಫ್ ಅಂತದ ಬರ್ಸ್ಟ್ ಆಫ್ ಅಂತಂದ್ರ ಬರ್ಸ್ಟ್ ಆಫ್ ಪೇನ್ ಆಂಕಲ್ದೊಳಗೆ ಒಂದು ಪೇನ್ ಆಗ್ತೈತಲ್ಲ ಒಂದು ಸ್ಲಿಪ್ಪರ್ ರಬ್ಬರ್ ಸ್ಲಿಪ್ಪರ್ಸ್ ಟಾರ್ನ್ ಆಗ್ತವ್ರಿ ಟ್ರೆಡಿಂಗ್ ವಾಟರ್ ಇದು ಟ್ರೆಡಿಂಗ್ ವಾಟರ್ ಅಂತೇಳಿ ಒಂದು ಬರ್ತದೆ ಟ್ರೆಡಿಂಗ್ ವಾಟರ್ ಅಂದ್ರೆ ಮೇಕಿಂಗ್ ನೋ ಪ್ರೋಗ್ರೆಸ್ ಅಂತೇಳಿ ಇಡಿಯಂ ಇದು ರೀ ಲೂಸ್ ಸೈಲೆನ್ಸ್ ಸಾಂಗ್ ಲೂಸ್ ಹೋಪರ್ ಇದ್ರಿ ಆಶೆ ಕಳ್ಕೊ ರ್ಯಾಪಪ್ ಅಂತ ಐತೆ ನೆಕ್ಸ್ಟ್ ಅಂದ್ರ ರ್ಯಾಪಪ್ ಅಂದ್ರ ಅವತ್ತ ಕೆಲಸ ಎಂಡ್ ಮಾಡೋದ್ರಿ ಅದ ಲಾಸ್ಟ್ ಇದು ನಮ್ದ ಶಾಪ್ ಅದಾರೆ ಆ ಶಾಪ್ ರಾತ್ರಿ 8 ಗಂಟೆಗೆ 9 ಗಂಟೆಗೆ ಕ್ಲೋಸ್ ಮಾಡ್ತೀವಂತ ವಿ ರ್ಯಾಪ್ ಅಪ್ ಅವರ್ ಶಾಪ್ at 9 PM ಅಂತ ಅಂದ್ರ ರ್ಯಾಪಪ್ ಅಂತ ಒಂದು ರ್ಯಾಪಪ್ ಅಂತ ಬರ್ತದೆ ರ್ಯಾಪಪ್ ಅಂತಂದ್ರ ಕ್ಲೋಸ್ ದ ಡೇಸ್ ಬಿಸ್ನೆಸ್ ಕ್ಲೋಸ್ ದ ಡೇಸ್ ಬಿಸ್ನೆಸ್ ರ್ಯಾಪ್ ಅಪ್ ದ ಡೇ ಇದು ಅಂದ್ರೆ ಮೀನಿಂಗ್ ಆಗುತ್ತದು ಅವ ದಿನೇಶ್ ತಲ್ರೇಜ್ ಉಲ್ಲಾಸ್ ನಗರದೊಳಗೆ ಒಂದೇನೋ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಬರೋಬ್ಬರಿ ಅದ ಟೈಮ್ಕ ಹಿ ವಾಸ್ ರ್ಯಾಪಿಂಗ್ ಅಪ್ ಅದು ಆಗ್ತದೆ ತಮ್ಮ ಶಾಪ್ ಅನ್ನ ಅಷ್ಟೊತ್ತಿಗೆ ನ್ಯೂಸ್ ಫೋನ್ ಬಂದ್ಬಿಡ್ತೈತಿ ಬಾಲಶ್ರೀ ರಮೇಶ್ ಅವ್ರು ಫೋನ್ ಮಾಡ್ತಾರ ಟೆಂಪೋ ಟ್ರಕ್ ಡ್ರೈವರ್ ಅಂತ ಇಸ್ಕೊಂಡು ಚಾಚಾ ಅಂತ ಹೇಳಿ ಬ್ಲಡ್ ಹಾರ್ಮೋನಿ ಬ್ಲಡ್ ಟು ಡೆತ್ ಹೌ ಶುಡ್ ಹ್ಯಾವ್ ಬ್ಲಡ್ ಟು ಡೆತ್ ದ ಡಾಕ್ಟರ್ ಸೆಡ್ ಉಳ್ಸ್ಯಾರಕ್ಕೆನ
Otherwise, she would have bled to death. ಸಾಯ್ಬೋದಿತ್ತು, ಆಕೆ ರಕ್ತ ಹರಿದು ಅಂತ ಡಾಕ್ಟರ್ ಹೇಳ್ತಾರಲ್ಲ. ಟೇಕ್ ಎ ಟ್ರಿಪ್, ಟೇಕ್ ಎ ಲುಕ್, ಇದು ಚಲೋ ಆಗ್ತೈತ್ರಿ. ಟೇಕ್ ಎ ಲುಕ್, ಹ್ಯಾವ್ ಎ ಲುಕ್ ಅಂದಂಗ. ಸ್ವಲ್ಪ ನೋಡ್ರಿ ಸರ್ ಈ ಕಡೆ, ಪ್ಲೀಸ್ ಹ್ಯಾವ್ ಎ ಲುಕ್, ಟೇಕ್ ಎ ಲುಕ್ ಅಂತಾರ. ಓಕ್, ಇದು ಕೊಲೊಕೇಶನ್ ಅಂತ ಕರಿತೀವ್ರಿ. ಪೇರ್ ಆಗಿಬಿಡ್ತತ್ರಿ, ಒಂದು ವರ್ಡ್ ಅದ, ಚಂದ ಆಗ್ತದ. ಬ್ಯೂಟಿಫುಲ್ ಲೇಡಿ, ಹೆಂಗಿದೆ, ಕರ್ಲಿ ಹೇರ್, ಹೆಂಗ, ವಾಟರ್ ಫಾಲ್ಸ್, ಈ ತರ. ಗಿವ್ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್ ಅಂತದರ. ಒಂದೇದ್ದು ಏನದ ಅಂತಂದ್ರ ಮೂಡ್ ಅನ್ಸ್ಟಡಿಲಿ ಅಂತ ಐತಿ. ಇದಕ್ಕೆ ಲರ್ಕ್ ಅಂತ ಐತೆ, ಲರ್ಕ್, ಲರ್ಚ್. Lurch, lurch. L-U-R-C-H. Lurch. Move on steadily, lurch ಆಗ್ತದೆ. Number 2, the man that a woman is engaged to. Fiancé, fiancé. Fiancé, F-I-A-N-C-E, fiancé. The man that a woman is engaged to. ಅವಳು ರೋಮಾತಲ್ರೇಜ ಆಗೊಬ್ಬ ಫಿಯಾನ್ಸೆ ಇತ್ತಲ್ಲ, ಲಾಂಗ್ ಟಾಕಿಂಗ್ ಮಾಡ್ತಿರ್ತಾಳ ಆಫ್ಟರ್ ಮೀಲ್ಸ್, ಸಫರ್ ಆದ್ಮೇಲೆ, ಆದ್ರೆ ಫಿಯಾನ್ಸೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಕಮ್ಯೂಟರ್, ಅದು ಕಮ್ಯೂಟರ್ಸ್ swarm in and out. It's a common sight in Indian metropolis ಅಂತ ಬರ್ತಲ್ಲ ಸ್ಟಾರ್ಟಿಂಗ್, ಕಮ್ಯೂಟರ್. ಫೋರ್ತ್, a quick sudden clutch or attempt to, ಇದು ಗ್ರ್ಯಾಬ್, ಗ್ರ್ಯಾಬ್. ಫಿಫ್ತ್, push somebody roughly, shove, S-H-O-V. Manage to get into or through a narrow or restricted space. Squeeze, she was squeezed ಅಂತ ಐತಲ್ಲ ಸ್ಟಾರ್ಟಿಂಗ್ ರೋಮಾತಲ್ರೇಜನ್ ಬಗ್ಗೆ ಹೇಳುವಾಗ. Quickly seize something in a rude or eager way. Snatch, ಕಸ್ಕೊಳ್ಳೋದ್ರಿ, ಸ್ನ್ಯಾಚ್, ಸ್ನ್ಯಾಚ್ಡ್. ನಮ್ಮ PUC ಸೆಕೆಂಡ್ ಇಯರ್ಕ್ಕೆ ಒಂದು ಲೆಸನ್ ಬರ್ತತ್ರಿ, ಜಪಾನ್ ಅಂಡ್ ಬ್ರೆಜಿಲ್ ಅಂತೇಳಿ, ಜಾರ್ಜ್ ಮಿಕೇಶ್ ಅವರು. Quickly says that, did I complete this now? Run or travel, it is not completed. Run or travel somewhere in a great hurry. Swarm ಅದು, commuters were swarming in and out ಅಂತ ಬರ್ತಲ್ಲ, ಅದು swarm ಅದು.
ನೆಕ್ಸ್ಟ್ ಬರ್ರಿ, ಎಲ್ಲ ಹಿಂಗ ಹಾಕ್ತಿರ್ತೀನಿ ಎಲ್ಲ ಕ್ಲಾಸಿಂದು. ಫಸ್ಟ್ ಇಯರ್ 8th 9th ಟೆಕ್ಸ್ಟ್ ಬುಕ್ 8th ಟೆಕ್ಸ್ಟ್ ಬುಕ್ ಹೇಳೋದಲ್ರಿ. ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಬಿಡಿಸ್ಲಿಕ್ಕೆ ಬರೋದಿಲ್ಲ ನನಗೆ. 8th ಟೆಕ್ಸ್ಟ್ ಬುಕ್ ನಾನು ಟೀಚ್ ಮಾಡಿಲ್ಲ. 9th ಟೆಕ್ಸ್ಟ್ ಬುಕ್ ಟೀಚ್ ಮಾಡಿರ್ತೀನಿ. ನಿಮ್ಮ ತಮ್ಮ ತಂಗಿ ಇದ್ರೆ ಹೇಳ್ರಿ. 9th ಎಲ್ಲ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಟೆಕ್ಸ್ಟ್ ಬುಕ್. 8th ಬರೀ ಗ್ರಾಮರ್ ಮಾಡ್ಲಿಕ್ಕೆ ಹತ್ತೀನಿ. 8th ಗ್ರಾಮರ್ ಮಾಡ್ಲಿಕ್ಕೆ ಹತ್ತೀನಲ್ರಿ. ಕ್ವಶನ್ ಬ್ಯಾಂಕ್ ಬಿಟ್ಟರಲ್ಲ 8th ಗ್ರಾಮರ್ ಮಾಡ್ತೀನಿ. 9th ಟೆಕ್ಸ್ಟ್ ಬುಕ್ ಕ್ವಶನ್ ಗ್ರಾಮರ್ ಮಾಡ್ತೀನಿ. 9th 10th ಟೆಕ್ಸ್ಟ್ ಬುಕ್ ಕ್ವಶನ್ ಗ್ರಾಮರ್ ಮಾಡ್ತೀನಿ. PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಎಲ್ಲ ನಿಮ್ಮ ಯಂಗರ್ ಬ್ರದರ್ಸ್, ಎಲ್ಡರ್ ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್ ಎಲ್ಲ ಪ್ಲೀಸ್ ಚಾನಲ್ ಅದ ಲಿಂಕ್ ಇರ್ತದಲ್ಲ ಶೇರ್ ಮಾಡ್ರಿ, ಎಲ್ಲರಿಗೂ ಉಪಯೋಗ ಆಗಲಿ. ನಾನು ಒಂದೇನೋ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀನಿ, ಎಲ್ಲರಿಗೂ ರೀಚ್ ಆಗಲಿ. ಇವ್ರೇನಂತಾರ ಸರ್ ನೆಕ್ಸ್ಟ್ ಕ್ವಶನ್ ಇದು ಆಯ್ತಾ. ಈಗ 11th ಕ್ವಶನ್, ರೈಟ್ ದ ನಂಬರ್ ಆಫ್ ಸಿಲೆಬಲ್ಸ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಸಿಲೆಬಲ್ ಅಂದ್ರೆ ವವೆಲ್ ಸೌಂಡ್. ಈಗ ಫಾದರ್ ಅಂತದ, ಫ ದ ರ ಕಾನ್ಸೋನೆಂಟ್ ಸೌಂಡ್ ಆಗ್ತದ. ಆ ಫಾ ದು ಓ ಇವು ವವೆಲ್ ಸೌಂಡ್ ಆಗ್ತದೆ. ಒಂದು ವರ್ಡ್ ನಲ್ಲಿ ಎಷ್ಟು ವವೆಲ್ ಸೌಂಡ್ ಅದಾವ ಅಂತ ಹೇಳೋದ್ರಿ ಇವ್ರದ್ದು. ಈ ವ 2 ವವೆಲ್ ಸೌಂಡ್, ಟೇ ಲೀ 2 ವವೆಲ್ ಸೌಂಡ್, ಡಿ ಫ ರ್ಯಾಡ್ 3 ವವೆಲ್ ಸೌಂಡ್, ಸ್ಟೋ ರೀ 2 ವವೆಲ್ ಸೌಂಡ್, ಓ ವ 2 ಸೌಂಡ್ ವವೆಲ್ ಸೌಂಡ್, ವೇ ರೀ 2 ಸಿಲೆಬಲ್, ರಾಡ್ 1 ಸಿಲೆಬಲ್, ಜಿಂಜರ್ ಲೀ ಈ ಅ ಈ 3 ಸಿಲೆಬಲ್. ಓಕೆ, ಈ ತರ ಇರ್ತತಿ. 10th ಇಲ್ಲಿವರೆಗೆ ನಾನು ನೋಡಿದ ಕ್ವಶನ್ ಪೇಪರ್ ಪ್ರಕಾರ ಹೆಂಗಿರ್ತಂದ್ರೆ, ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಗಾಟ್, ವಿಚ್ ವರ್ಡ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಗಾಟ್ 2 syllables, which word of the following words has got 1 syllable ಅಂತ ಕೊಡ್ತಾರೆ. ಬಟ್ ಅಲ್ಲಿ ಕೊಡ್ಲಿ, ಇಲ್ಲಿ ಹಿಂಗತೆ ಕೊಟ್ಟಿದ್ದಂಗೆ ಅದಾರ, ಅಲ್ಲಿ ಹಂಗತೆ ಕೊಡ್ತಾರೆ. ಕ್ವಶನ್ ಪೇಪರ್ ರೆಫರ್ ಮಾಡ್ರಿ ನೀವು, ಅಂದ್ರೆ ಗೊತ್ತಾಗ್ತದ. ನೆಕ್ಸ್ಟ್ ಬರ್ರಿ ಬಂದ್ರ ಅದೇ ಈಗ ಅಲ್ಲಿ ಇಲ್ಲೆಲ್ಲ ಹಂಗ ಕೊಡ್ಬೇಕಂದ್ರೆ ಭಾಳ ಟೈಮ್ ತಗೋತತ್ತೆ, ಹಿಂಗತೆ ಮಾಡಿರ್ಬೇಕು. 12th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಕರೆಕ್ಟ್, ಇಲ್ಲಿ ಬಂತು ನೋಡ್ರಿ, ಆಗಲೇ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ಆಗಲೇ ಕರೆಕ್ಟ್ ವರ್ಡ್ ಅದು. ನಾ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಕರೆಕ್ಟ್ ವರ್ಡ್ ಅದು. ಹೌದಾ ರೀ. ಬಾಲೇಶ್ವರ ಪುಲ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್, ಅಡ್ಜೆಕ್ಟಿವ್ ಆಗ್ತತ್ತ. ಎಮರ್ಜ್ ಫಾರ್ಮ್ ಇದು, ಎಮರ್ಜೆನ್ಸಿ ಅಡ್ಜೆಕ್ಟಿವ್ ರೀ. ಎಮರ್ಜೆನ್ಸಿ ಚೈನ್. ಸೆಕೆಂಡ್ ಒನ್, ದ ಮ್ಯಾನೇಜರ್ ಏಜೆಂಟ್ ನೋಡ್ರಿ. The manager decided to give bonus to the employees. 13th question, framing question. Frame a question to get underlined word as answer. The dog was crying for food. Why was the dog? ಗೊತ್ತೈತಿಲ್ರಿ ಮತ್ತೆ ನಿಮಗೆ ಫ್ರೇಮಿಂಗ್ ಕ್ವಶನ್ ಅಂದ್ರೆ ಅಂಡರ್ಲೈನ್ ಮಾಡಿದಂಥ ವರ್ಡ್ ನೋಡಿ WH ಕ್ವಶನ್ ತಗೋಬೇಕು. ವಾಟ್ ಸೆಂಟೆನ್ಸ್ ಇಂಟ್ರಾಗೇಟ್ ಮಾಡ್ಕೋಬೇಕ್ರಿ. ಅಂಡರ್ಲೈನ್ ಮಾಡಿದಂಥ ವರ್ಡ್ ಕೈ ಬಿಡ್ಬೇಕ್ರಿ. ಇದಕ್ಕೆ ಫಾರ್ ಫುಡ್ why ಅಂತಂದ್ರೆ, why was the dog was to crying, was the dog crying, why was the dog crying ಹಿಂಗ್ ಮಾಡಿದ್ರೆ ಬರ್ತೈತಿ. ಇಲ್ಲಕಂದ್ರೆ ವಾಟ್ ವಾಸ್ ದ ಡಾಗ್ ಕ್ರೈಂಗ್ ಫಾರ್ ಹಿಂಗ್ ಮಾಡಿದ್ರೆ ಬರ್ತಂತ ಅನ್ಸುತ್ತೆ ನಮಗೆ, ಬರ್ತೈತ್ರಿ. ವಾಟ್ ವಾಸ್ ದ ಡಾಗ್ ಕ್ರೈಂಗ್ ಫಾರ್. ನೆಕ್ಸ್ಟ್ ಸೆಕೆಂಡ್, ಶೀಲಾ ಗಾಟ್ ಎ ಫಸ್ಟ್ ರ್ಯಾಂಕ್, ದ ಫಸ್ಟ್ ರ್ಯಾಂಕ್ ಅಂತ ಆಗ್ಬೇಕನ್ನ ಅಂತ ಅನ್ಸುತ್ತೆ ನನಗೆ. ಮಿಸ್ಟೇಕ್ ಇದೆ ಅಂತ ಅನ್ಸತ್ತಿಲ್ಲ. ಶೀಲಾ ಗಾಟ್ ದ ಫಸ್ಟ್ ರ್ಯಾಂಕ್. ಬೈ ವರ್ಕಿಂಗ್ ಹಾರ್ಡ್, ಜೀರಂಡ್ ಬೈ ವರ್ಕಿಂಗ್. ಅಂದ್ರೆ ಇದು ಮ್ಯಾನರ್ ಹೇಳ್ತದೆ, ಅಡ್ವರ್ ಆಫ್ ಮ್ಯಾನರ್. ಹೌ ತಗೋಬೇಕಾಗ್ತದೆ. ಇಂಟರಾಗೇಟಿವ್ ಮಾಡ್ರಿ. ಶೀಲಾ ಗಾಟ್, ಡಿಡ್ ಶೀಲಾ ಗೆಟ್. How did Sheila get the first rank? Next, 14th question. Change the following sentence into passive voice. ಬರ್ರಿ ಸರ್ ಮಾಡ್ತೀವಿ. ಬಾಲೇಶ್ವರ ಸೇವ್ಡ್ ರೋಮಾ ಸಿಂಪಲ್ ಪಾಸ್ಟ್ ನಾಗ ಐತ್ರಿ. ಭಾಳ ಈಜಿ ಐತಲ್ಲ ಅದ್ರ, ಏನಿಲ್ಲ.
ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಷ್ಟೇ ಐತಿ. ಬೇಸಿಕ್ ಎಕ್ದಮ್ ಇದು. ರೋಮಾ ಫಸ್ಟ್ ಆಬ್ಜೆಕ್ಟ್ ತಗೋರಿ, ಸಿಂಪಲ್ ಪಾಸ್ಟ್ ಇರೋದ್ರಿಂದ ವಾಸ್ ವೇರ್ ಬರಬೇಕು, ಸಿಂಗುಲರ್ ಇರೋದ್ರಿಂದ ವಾಸ್ ಹಾಕ್ರಿ. ರೋಮಾ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ಸೇವ್ಡ್. ರೋಮಾ ವಾಸ್ ಸೇವ್ಡ್ ಬೈ ಬಾಲೇಶ್ವರ. ಗೋಪಿ ಈಸ್ ಪ್ರಿಪೇರಿಂಗ್ ಟೀ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ. ಅಂದ್ರೆ ಯಾಮಿಸರ್ ಬಂದು ಬೀಯಿಂಗ್ ಬರ್ಬೇಕ್ರಿ. ಆಬ್ಜೆಕ್ಟ್ ಏನದ ಟಿ ಅದ, ಟಿ ತಗೊಳ್ರಿ. ಟಿ ಸಿಂಗುಲರ್ ಆಗ್ತೈತಿ, ಈಸ್ ಅನ್ರಿ. ಟಿ ಈಸ್ ಬೀಯಿಂಗ್, ಬೀಯಿಂಗ್ ಅನ್ಬೇಕ್ರಿ. ಆಕ್ಟಿವ್ ವಾಯ್ಸ್ ಅಂತ ಪ್ಯಾಸಿವ್ ವಾಯ್ಸ್ ಒಂದು ಹೆಲ್ಪಿಂಗ್ ವರ್ಬ್ ಹೆಚ್ಚಿಗೆ ಬರ್ತೈತ್ರಿ. ಇಲ್ಲಿ ಈಸ್ ಅಷ್ಟ ಬರ್ತೈತಿ, ಬಟ್ ಇಲ್ಲಿ ಈಸ್ ಬೀಯಿಂಗ್ ಬರ್ತೈತಿ ಪ್ಯಾಸಿವ್ ವಾಯ್ಸ್ ಒಳಗೆ. ಟಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. ಪ್ರಿಪೇರ್ಡ್ ಆಗ್ಬೇಕಿರೋದು ಪಾಸ್ಟ್ ಪಾರ್ಟಿಸಿಪಲ್. 15th ಕ್ವಶನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಬಾಲೇಶ್ವರ ವಾಸ್ ಕ್ವಿಕ್ಕರ್ ದ್ಯಾನ್ ಎನಿ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್. ಕಂಪ್ಯಾರಿಟಿವ್ ಐತಿ, ಸೂಪರ್ಲೇಟಿವ್ ಮಾಡ್ತೇವೆ ನೋಡ್ರಿ. ಬಾಲೇಶ್ವರ ವಾಸ್ ದ ಕ್ವಿಕ್ಕೆಸ್ಟ್ Baleshwara was the quickest commuter in the train. ಹೆಂಗ ಆಗುತ್ತೆ ಇದು? Baleshwara was the quickest, quickest. Baleshwara was the quickest commuter, correct ಆಯ್ತಾ, in the train. ಪಾಸಿಟಿವ್ ಮಾಡ್ಲೇನ್ರಿ. ನೋ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್ ವಾಸ್ ಆಸ್ ಕ್ವಿಕ್ ಆಸ್ ಬಾಲೇಶ್ವರ. ಸೆಕೆಂಡ್ ಕ್ವಶನ್, ದ ಟ್ರಕ್ ಡ್ರೈವರ್ ವಾಸ್ ದ ಮೋಸ್ಟ್ ಹೆಲ್ಪ್ಫುಲ್ ಮ್ಯಾನ್. ಸೂಪರ್ಲೇಟಿವ್ ಐತಿ, ಕಂಪ್ಯಾರಿಟಿವ್. ದ ಟ್ರಕ್ ಡ್ರೈವರ್ ವಾಸ್ ಮೋರ್ ಹೆಲ್ಪ್ಫುಲ್ ದ್ಯಾನ್ ಎನಿ ಅದರ್ ಮ್ಯಾನ್. ಪಾಸಿಟಿವ್, ನೋ ಅದರ್ ಮ್ಯಾನ್ ವಾಸ್ ಆಸ್ ಹೆಲ್ಪ್ಫುಲ್ ಆಸ್ ದ ಟ್ರಕ್ ಡ್ರೈವರ್. ಪಾಸ್ಟ್ನಾಗ ಐತಿ, ಹುಷಾರಿ ಪಾಸ್ಟ್ನಾಗ ಮಾಡ್ಬೇಕ್ರಿ. Change the following sentences into reported speech. Baleshwara said, my sister is injured. Assertive sentence ada, ಅದಕ್ಕೆ said ಅಷ್ಟ ಹಾಕ್ರಿ, ಹೇಳಿಸ್ಕೊಂಡವ್ರಿಲ್ಲ. ಕಂಜಂಕ್ಷನ್ ದ್ಯಾಟ್ ಹಾಕ್ಬೇಕು. ಮೈ ಸಿಸ್ಟರ್ ಹೋಗಿ ಹಿಸ್ ಸಿಸ್ಟರ್ ಮಾಡ್ಕೋರಿ. ಪ್ರೆಸೆಂಟ್ ಟು ಬಿ ಹೋಗಿ ಪಾಸ್ಟ್ ಟು ಬಿ ಮಾಡ್ಕೊಡ್ರಿ. ಬಾಲೇಶ್ವರ ಮಿಶ್ರಾ said that his sister was injured. ಸೆಕೆಂಡ್ ಕ್ವಶನ್, ಬಾಲೇಶ್ವರ ಸೆಡ್ ಟು ದಿನೇಶ್, ಹೇಳಿಸ್ಕೊಂಡವ್ರ ಅದಾರ, ಟೋಲ್ಡ್ ಮಾಡ್ರಿ. ಇಲ್ಲೇನೋ ಅಂತಾರ, ಇದು ಒಂದು ಸ್ವಲ್ಪ ಇದನ್ನು ಫಾಲೋ ಮಾಡ್ಬೇಕಾಗ್ತದೆ. ಟೋಲ್ಡ್ ಬೇಡ, ಇನ್ಫಾರ್ಮ್ಡ್ ಅಂತ ಮಾಡ್ರಿ ಅಂತಾರೆ, ಇನ್ಫಾರ್ಮ್ಡ್ ಅಂತ ಮಾಡ್ರಿ. ಬಾಲೇಶ್ವರ ಇನ್ಫಾರ್ಮ್ಡ್ ದಿನೇಶ್, ಬಾಲೇಶ್ವರ ಇನ್ಫಾರ್ಮ್ಡ್ ಟು ದಿನೇಶ್ ಅಂತನ್ರಿ. ಇಲ್ಲಕಂದ್ರೆ ಟು ಬಿಡ್ಬೇಕು, ಬಿಟ್ರೆ ನಡೀತದ ಅಂತ ಅನ್ಸುತ್ತೆ ನಮಗೆ ಸ್ವಲ್ಪ. ನನಗರು ಬಾಲೇಶ್ವರ ಇನ್ಫಾರ್ಮ್ಡ್ ದಿನೇಶ್ ದಟ್, ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ಬಾಲೇಶ್ವರ ಇನ್ಫಾರ್ಮ್ಡ್ ದಿನೇಶ್ ದಟ್ ಯುವರ್ ಸಿಸ್ಟರ್ ಹಿಸ್ ಸಿಸ್ಟರ್. ರೋಮಾ ಹ್ಯಾಡ್ ಫಾಲನ್, ಹ್ಯಾಸ್ ಫಾಲನ್, ಹ್ಯಾಡ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಫಾಲನ್ ಆಫ್ ಎ ಟ್ರೈನ್. ಅಂದ್ರೆ ಟೋಟಲ್ ಬಾಲೇಶ್ವರ ಮಿಶ್ರಾ ಇನ್ಫಾರ್ಮ್ಡ್ ದಿನೇಶ್, ಇನ್ಫಾರ್ಮ್ಡ್ ಸಾಕಾಡ್ರಿ, ಟು ಏನ್ ಬೇಡಾಡ್ರಿ. ಬಾಲೇಶ್ವರ ಮಿಶ್ರಾ ಇನ್ಫಾರ್ಮ್ಡ್ ದಿನೇಶ್ ದಟ್ ಹಿಸ್ ಸಿಸ್ಟರ್ ರೋಮಾ ಹ್ಯಾಡ್ ಫಾಲನ್ ಆಫ್ ದ ಟ್ರೈನ್, ಆಫ್ ಎ ಟ್ರೈನ್. ಬರಬರಿ ಆಗ್ತದ್ರಿ. ಲಾಸ್ಟ್ ಕ್ವಶನ್ ಅಂತ ಅನ್ಕೋತೇನೆ ನಾನು ಇದನ್ನ. ಎಸ್, ಲಾಸ್ಟ್ ಕ್ವಶನ್. ಟೈಮು ಕೂಡ ಆಯ್ತು. ಇದು ಏನದ ಅಂದ್ರೆ ಎಡಿಟಿಂಗ್ ಮಾಡೋದಾದ್ರೆ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಅಂದ್ರೆ ಈ ಸೆಂಟೆನ್ಸ್ ಹ್ಯಾಸ್ ಗಾಟ್ ಪ್ಯಾರಾಗ್ರಾಫ್ ಅಂತಾರೆ, ಪ್ಯಾರಾಗ್ರಾಫ್ ಅಲ್ಲ ಲೈನ್ ಅಂತಂದ್ರೆ ಚೆನ್ನಾಗಿರ್ತಿತ್ತು. ದ ಫಾಲೋವಿಂಗ್ ಲೈನ್ ಹ್ಯಾಸ್ ಲೈನ್ಸ್, ಈಚ್ ಲೈನ್ ಹ್ಯಾಸ್ ಗಾಟ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತಾರೆ. ಅಂದ್ರೆ ಫಸ್ಟ್ ಏನ್ ಮಿಸ್ಟೇಕ್ ಅದ ನೋಡ್ಕೋಬೇಕು, ಅದನ್ನು ಸರಿಪಡಿಸಬೇಕು. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್, ಹರ್ ಹ್ಯಾಂಡ್ಸ್ ರೀಚ್ಡ್, ಇಲ್ಲೊಂದು ಪ್ರಪೋಸಿಷನ್ ಬರ್ಬೇಕು ನೋಡ್ರಿ. ಹರ್ ಹ್ಯಾಂಡ್ಸ್ ರೀಚ್ಡ್, ಎಲ್ಲಿ ರೀಚ್ ಮಾಡಿಲ್ಲ, ರೀಚ್ಡ್ ಫಾರ್ ದ ಸ್ಟೀಲ್. ರೀಚ್ ಮಾಡಲಿಲ್ಲ ರೀ, ರೀಚ್ ಮಾಡ್ಬೇಕಂತ ಕೈ ಹಿಗ್ಸಿದಳು, ಬಟ್ ನಿಲುಕ್ಲಿಲ್ಲ.
ಬಟ್ ಅಂತ ಬಟ್ ಅಂತ ಬರ್ಬೇಕು, ಸೊ ಅಂತ ಬರೋದಿಲ್ರಿ ಇಲ್ಲಿ, ಬಟ್ ಫೋ ಅಂತ ಬರೋದಿಲ್ಲ. ಸೊ ಕಾಸ್ ಅಂಡ್ ಎಫೆಕ್ಟ್ ಇದ್ರೆ ಬರ್ತದ್ರಿ. ಇದು ಕಾಸ್ ಅಂಡ್ ಅಡ್ವರ್ಸ್ ರೀಚ್ ಕೈ ಸ್ಪ್ರೆಡ್ ಮಾಡ್ತಾಳೆ ಬಟ್ ರೀಚ್ ಆಗ್ಲಿಲ್ಲಲ್ಲ, ರೀಚ್ ಆಗ್ಲಿಲ್ಲ, ಸಕ್ಸಸ್ಫುಲ್ ಆಗಲ್ಲ, ಅನ್ಸಕ್ಸಸ್ಫುಲ್ ಆಯ್ತು, ಅದಕ್ಕೆ ಬಟ್ ಬರ್ತದ್ರಿ. ಇದೇನು ಸರ್ ಏನಂತಾರ ಪ್ರೆಪೋಸಿಷನ್ ಅಂದ್ರೆ ಇದ್ರೆ ಅಂದ್ರಿ ಹರ್ ಹ್ಯಾಂಡ್ಸ್ ರೀಚ್ ದ ಫಾರ್ ಅಂತ ಒಂದು ಪ್ರೆಪೋಸಿಷನ್ ಹಾಕ್ರಿ, ಫಾರ್ ದ ಸ್ಟೀಲ್ ರೈಲಿಂಗ್ ಅಬೋ ಬಟ್ ಅಂತ ಹಾಕ್ರಿ, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಇದು ಸೋ ಬೇಡ ಬಟ್ ಹಾಕ್ರಿ, ಹುಟ್ಟಿದೆಲ್ಲ ಕರೆಕ್ಟ್ ಅದ. Number 2, Baleshwara went and grabbed the train's emergency chain and pulled it down frantically ಅಂತ ಇದ್ದದ. ಫ್ರಂಟಿಕಲಿ ಕರೆಕ್ಟ್ ಅದ. ಇವ್ರು ಏನಂತಾರ ಸರ್, ಒಂದು ಅಡ್ವಾರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಾರ. ಅಡ್ವಾರ್ಬಲ್ ಮಿಸ್ಟೇಕ್ ಫ್ರಂಟಿಕ್ ಹೋಗಿ ಫ್ರಂಟಿಕಲಿ ಆಗ್ತೈತ್ರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಾರ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನದ ಇದು, ಬಾಲೇಶ್ವರ ಕರೆಕ್ಟ್ ಅದ, ವೆಂಟ್ ಕರೆಕ್ಟ್ ಅದ, ಅಂಡ್ ಗ್ರ್ಯಾಬ್ ಡಬಲ್ ಬಿ ಬರ್ಬೇಕು, ಬಂದೈತ್ರಿ. ದ ಟ್ರೈನ್ಸ್ TRAINS ಟ್ರೈನ್ಸ್ ರೆಡ್ ಕರೆಕ್ಟ್ ಅದ, ಎಮರ್ಜೆನ್ಸಿ ಕರೆಕ್ಟ್ ಅದ, ಚೈನ್ ಕರೆಕ್ಟ್ ಅದ, ಅಂಡ್ ಪುಲ್ಡ್ ಕರೆಕ್ಟ್ ಅದ, ಇಟ್ ಕರೆಕ್ಟ್ ಅದ, ಡೌನ್ ಕರೆಕ್ಟ್ ಅದ. ಮತ್ತೇನದ, ಮತ್ತೇನೂ ಇಲ್ಲ. ಇದೇನೋ ಎರಡು ಮಿಸ್ಟೇಕ್ ಅಂತಾರ, ಒಂದೇ ಮಿಸ್ಟೇಕ್ ಅದ. ಫ್ರಾಂಟಿಕ್ ಇದ ಸ್ಪೆಲ್ಲಿಂಗು ಇದ ಅಡೋರ್ಬಲ್ ಮಿಸ್ಟೇಕ್ ಅಂತ ತಿಳ್ಕೊಂಡು ಏನು ಮಾಡ್ಯಾರ ಸರ್. ಎಸ್ ಮತ್ತೊಂದು ಯಾವ್ದು ಮಿಸ್ಟೇಕ್ ಅಂತ ಇಲ್ಲ ನನಗೆ ಫ್ರೆಂಡ್. ಎಸ್ ಫ್ರಾಂಟಿಕಲ್ಲಿ CALLY ಅಂತ ಮಾಡಿಬಿಟ್ಟಂದ್ರೆ 2 ಮಾರ್ಕ್ಸ್ ಕೊಡ್ತಾರೆ ನನಗೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಚೂರು ಏನಾಯ್ತು ಅಂತಂದ್ರ ಚೂರು ಲಾಂಗರ್ ವಿಡಿಯೋ ಆಯ್ತು, ಒಂಚೂರು ನಿಧಾನ ಅನ್ನೋದಕ್ಕಿಂತಲ್ಲ ಸ್ವಲ್ಪ ವಿವರಣೆ ಕೊಡ್ತೀವಲ್ಲ, ಎಲ್ಲಕ್ಕ ಸುಮ್ಮನೆ ಬರೀ ಆನ್ಸರ್ ಮಾಡಿಬಿಟ್ರಪ್ಪ ಅಂತಂದ್ರೆ ಪ್ಯಾಸಿವ್ ಆಗ್ತದೆ. ಅದು ಒಂಚೂರು ಆಕ್ಟಿವ್ ಆಗಿರಿ, ಒಂದು ಸ್ವಲ್ಪ ಹೇಳಿದ್ರಂತ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ತಿಳ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಆಯ್ತು. ಎಸ್ ಮತ್ತೆ ಇಷ್ಟ ಆಗಿಯೂ ಸಹಿತ ನಿಮ್ಗೆ ಏನಾರ ಒಂಚೂರು ಡೌಟ್ ಇದ್ದಿದ್ರೆ ಒಂಚೂರು ಎಲ್ಲಿ ಇಷ್ಟ ಆಗಿನೂ ಸಹಿತ ನಾನು ಎಕ್ಸ್ಪ್ಲೈನ್ ಮಾಡ್ಲಾರ್ದ ಉಳಿದಂಥ ಪಾಯಿಂಟು ನಿಮಗೇನಾದರೂ ಸ್ವಲ್ಪ ಅನಿಸ್ತಂದ್ರೆ ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಹೌದಾ? ಓಕೆ ಎಸ್, ಮತ್ತೇನು ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್.